ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಇಂದು ನಾವು ಮಾತಾಡಲಿಕ್ಕೆ ಹೊರಟಿರುವುದು ಕರ್ನಾಟಕದ ಸೂಪರ್ ಹಿಟ್ ಫಿಲ್ಮ್ ಆದ ಕರಿಯ. ಈ ಸಿನಿಮಾ ಇವತ್ತಿಗೆ ರಿಲೀಸ್ ಆಗಿ 1 ದಿವಸಗಳು ಕಳೆದವು, ಅಂದರೆ ರಿಲೀಸ್ ಆಗಿ 1 ದಿವಸಗಳು ಕಳೆದವು. ಹಾಗೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ ಲೀಡರ್ನಲ್ಲಿ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು 50,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿಕ್ಕೆ ಕೆಲವೇ ಸಬ್ಸ್ಕ್ರೈಬರ್ಸ್ ರಿಕ್ವೈರ್ಮೆಂಟ್ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಕರಿಯ ಫಿಲ್ಮನ್ನು ಡಿ ಬಾಸ್ ಅವರ ಅಭಿಮಾನಿಗಳು ಎಲ್ಲ ಕಡೆಯಲ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಹಬ್ಬದ ರೀತಿಯಾಗಿ. ಹೌದು ಫ್ರೆಂಡ್ಸ್, ಥಿಯೇಟರ್ಗಳ ಮುಂದೆ ಕೇಕ್ ಕಟ್ಟಿಂಗ್ ಹಾಗೂ ಪಟಾಕಿ ಬ್ಯಾನರ್ಗಳನ್ನು ಹಾರಿಸುತ್ತಾ ಅಷ್ಟು ಒಳ್ಳೆಯದಾಗಿ ಸಂಭ್ರಮಿಸ್ತಿದ್ದಾರೆ ಅಂತ ಹೇಳ್ಬೋದು ಡಿ ಬಾಸ್ಗಳ ಅಭಿಮಾನಿಗಳು. ಅದೇ ರೀತಿ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳೋ ಮೊದಲು ನಾನು ಈ ಚಾನಲಲ್ಲಿ ಫಸ್ಟ್ ಟೈಮ್ ಒಂದು ಅನೌನ್ಸ್ಮೆಂಟ್ ಮಾಡಬೇಕಂತಿದ್ದೇನೆ. ಅದೇನೆಂದರೆ, ನಿಮ್ಮ ಪ್ರೀತಿಯ ಫಿಲ್ಮಿ ರಾಕ್ಸ್ ಚಾನಲ್ ಫಸ್ಟ್ ಟೈಮ್ 50K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಿರುವ ಕಾರಣ ಹಾಗೂ ಡಿ ಬಾಸ್ ಅವರ ಬರ್ತ್ಡೇ ಅಂದರೆ ಫೆಬ್ರವರಿ 16 ಇದ್ದ ಕಾರಣ, ಸೊ ನಂಗೆ ಗೊತ್ತು ಈ ಸಲ ಕೂಡ ಡಿ ಬಾಸ್ ಅವರ ಅಭಿಮಾನಿಗಳು ಈ ಸಲ ಕೂಡ ಭೇಟಿ ಆಗ್ಲಿಕ್ಕೆ ಆಗಲ್ಲ ಅಂತ. ಸೊ ಅದಕ್ಕೆ ನಾವು ಡಿ ಬಾಸ್ ಅವರ ಹೆಸರಿನಲ್ಲಿ ಏನಾದರೂ ಸೊಸೈಟಿಗೆ ಅಂದರೆ ಜನರಿಗೆ ಒಳ್ಳೆಯ ಮಾಡುವ ಅಥವಾ ಹೆಲ್ಪ್ ಮಾಡೋ ವಿಡಿಯೋಸನ್ನು ದಯಮಾಡಿ ನಾನೊಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ಅಂತ ಹೇಳ್ಬೋದು ಯೂಟ್ಯೂಬಲ್ಲಿ. ಸೊ ಪ್ಲೀಸ್ ಅದಕ್ಕೆ ಜಾಯ್ನ್ ಆಗಿ, ಹಾಗೂ ನೀವೇನಾದರೂ ಸೊಸೈಟಿಗೆ ಅಂದರೆ ಜನರಿಗೆ ಹೆಲ್ಪ್ ಮಾಡಿದ ವಿಡಿಯೋಸನ್ನು ಆ ಗ್ರೂಪಲ್ಲಿ ಹಾಕಿ ಅದರ ಡೀಟೇಲ್ಸನ್ನು ಕೂಡ ಹಾಕಿ. ಯಾಕೆಂದರೆ ನಾವು ಆ ವಿಡಿಯೋಸನ್ನು ಫಿಲ್ಮಿ ರಾಕ್ಸ್ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೇವೆ. ಹಾಗೂ ಯಾರೆಲ್ಲ ವಿಡಿಯೋಸನ್ನು ಕಳಿಸ್ತೀರಿ ಎಲ್ಲ ಅಭಿಮಾನಿಗಳ ಬಳಗದವರಿಗೂ ಕೂಡ ನಾನು ಶೌಟ್ ಔಟ್ ಅನ್ನು ಹೇಳ್ತೇನೆ ಅಂತ ಹೇಳ್ಬೋದು. ಆ ವಿಡಿಯೋಸಲ್ಲಿ ದಯಮಾಡಿ ಆದಷ್ಟು ಎಲ್ಲ ಜನರಿಗೆ ಹೆಲ್ಪ್ ಮಾಡಿ, ಅಥವಾ ಆ ವಿಡಿಯೋಸನ್ನು ದಯಮಾಡಿ ನನಗೆ ಶೇರ್ ಮಾಡಿ. ಯಾಕೆಂದರೆ ಆ ಫಿಲ್ಮಿ ರಾಕ್ಸ್ ಚಾನಲಲ್ಲಿ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರಸಾರ ಮಾಡುವಾಗ ಎಲ್ಲರ ಹೆಸರನ್ನು ಕೂಡ ನಾನು ಹೇಳ್ತೇನೆ ಅಂತ ಹೇಳುತ್ತಾ, ದಯಮಾಡಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಡಿ ಬಾಸ್ ಅವರ ಅಪ್ಡೇಟನ್ನು ನಿಮಗೆ ತಿಳಿಸ್ತಿರ್ತೀವಿ. ಹಾಗೆ ಈ ಫಿಲ್ಮ್ನ ಬಿಡುಗಡೆದ 1ನೇ ದಿವಸ ಅಂದರೆ ಇವತ್ತಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಡಿ ಬಾಸ್ ಅವರ ಹವಾ ಅಂತ ಹೇಳ್ಬೋದು ಇವತ್ತು. ಹೌದು ಫ್ರೆಂಡ್ಸ್, ಬಿಡುಗಡೆಯಾದ ಫಸ್ಟ್ ಡೇಗೆ 3 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ 1,15,00,000 ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದ್ದೆ ಅಂತ ಹೇಳ್ಬೋದು ಕರಿಯ ಫಿಲ್ಮ್. ರಿಲೀಸ್ ಆದರೂ ಕೂಡ ನಿಮ್ಮ ಪ್ರಕಾರ ಈ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಎಲ್ಲ ಕಡೆಯಲ್ಲಿ ಕೂಡ ಶೇರ್ ಮಾಡಿ. ಯಾಕೆಂದರೆ ಡಿ ಬಾಸ್ ಅವರ ಕ್ರೇಜ್ ಹಾಗೂ ಅವರ ಫ್ಯಾನ್ಸ್ನ ಕ್ರೇಜ್ ಹೇಗಿದೆ ಅಂತ ಇಡೀ ಕರ್ನಾಟಕಕ್ಕೆ ತಿಳಿಯಲ್ಲ ಅಂತ ಹೇಳುತ್ತಾ ಥ್ಯಾಂಕ್ ಯು. ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಅಭಿಮಾನಿಗಳು ತುಂಬ ಜನ ಬಂದು ನಮ್ಮ ಆಶ್ರಮಕ್ಕೆ ದಿನಸಿ ವಸ್ತುಗಳು ತಂದುಕೊಟ್ಟಿದ್ದಾರೆ. ನಿಮ್ಮ ಹುಟ್ಟದ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ದಯವಿಟ್ಟು ದರ್ಶನ್ ಸರ್ ನಮ್ಮ ಆಶ್ರಮಕ್ಕೆ ಬರಬೇಕು. ದರ್ಶನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.